ಎಲ್ರಿಗೂ ನಮಸ್ಕಾರ. ಸ್ವಾಗತ ಕಿರಣ್ ಮೂವಿ ಸ್ಟೋರಿ ಯೂಟ್ಯೂಬ್ ಚಾನಲ್‌ಗೆ. ಇವತ್ತು ನಾವು ನೋಡ್ತಾ ಇರೋ ಮೂವಿ ಸ್ಟೋರಿ ಅಂದ್ರೆ, ಈ ಚಿತ್ರದ ನಾಯಕ ಚಿಕ್ಕವರಿದ್ದಾಗಲೇ ತನ್ನ ತಂದೆ ತಾಯಿಯನ್ನ ಕಳೆದುಕೊಳ್ತಾನೆ. ನಂತರ ತನ್ನ ತಂಗಿಯ ಜೊತೆಗೆ ಓದಿ ಬೆಳೆದು ದೊಡ್ಡವನಾದ ಮೇಲೆ ಲಾಯರ್ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತಾನೆ. ತನ್ನ ತಂದೆ ತಾಯಿಯ ಸಾವಿಗೆ ಕಾರಣರಾದವರನ್ನ ಮತ್ತೆ ಅವರಿಗೆ ಶಿಕ್ಷೆ ಸಿಗುವಂತೆ ಮಾಡುತ್ತಾನೆ. ಈ ಮೂವಿಯ ಕತೆ ಇದಾಗಿದೆ. ಬನ್ನಿ ತಡ ಮಾಡದೆ ಮೂವಿ ಸ್ಟೋರಿಯನ್ನ ನೋಡೋಣ. ಈಗ ಮೂವಿ ಕತೆ ಶುರುವಾಗುತ್ತೆ. ಶಾರದಾ ಅನ್ನುವ ಹೆಣ್ಣುಮಗಳು ಕೋರ್ಟ್ ಆವರಣದಲ್ಲಿ ತನ್ನ 2 ಮಕ್ಕಳೊಂದಿಗೆ ನಿಂತಿರುತ್ತಾಳೆ. ಅಲ್ಲಿಗೆ ಈಗ ಒಂದು ಪೊಲೀಸ್ ವ್ಯಾನ್ ಬಂದು ನಿಲ್ಲುತ್ತೆ. ಆ ವ್ಯಾನ್‌ದೊಳಗಿಂದ ಈಗ ಒಬ್ಬ ಅಪರಾಧಿಯು ಕೆಳಗೆ ಇಳಿಯುತ್ತಾನೆ. ಅವನು ಬೇರೆ ಯಾರು ಅಲ್ಲ, ಈ ಶಾರದಾಳ ಪತಿ ಆಗಿರುತ್ತಾನೆ. ಈಗ ಪೊಲೀಸರು ಅವನನ್ನ ತೆಗೆದುಕೊಂಡು ಕೋರ್ಟ್ ಒಳಗೆ ಹೋಗುತ್ತಾರೆ. ಆ ಕೋರ್ಟ್ ಒಳಗೆ ಶಾರದಾನು ಕೂಡ ಹೋಗುತ್ತಿರುವಾಗ ಅಲ್ಲಿ ಎದುರಿನಲ್ಲಿ ಶಾಮಣ್ಣ ಎಂಬ ವಕೀಲು ಬರುತ್ತಾನೆ. ಇವನು ಈ ಶಾರದಾಳ ಕಡೆ ವಕೀಲ್ ಆಗಿರುತ್ತಾನೆ. ಈಗ ಶಾಮಣ್ಣ ವಕೀಲ್ ಇದ್ದವನು ಹೇಳುತ್ತಾನೆ, ಉಳಿಸಲು ಪ್ರಯತ್ನ ಮಾಡುತ್ತೇನೆ. ನೀನು ಏನು ಚಿಂತಿಸಬೇಡ ಎಂದು ಶಾರದಾಳಿಗೆ ಹೇಳುತ್ತಿರುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಎದುರಾಳಿ ವಕೀಲನಾದ ಜಿ.ಡಿ. ಪಾಟೀಲ್ ಇದ್ದವನು ಬರುತ್ತಾನೆ. ಜಿ.ಡಿ. ಪಾಟೀಲ್ ಇದ್ದವನು ಶಾರದಾಳ ಪತಿಯ ಕೇಸಿನ ವಿರುದ್ಧ ಲಾಯರ್ ಆಗಿರುತ್ತಾನೆ. ಹಾಗೆ ಈಗ ಕೋರ್ಟ್‌ನಲ್ಲಿ ವಾದ ವಿವಾದ ಶುರುವಾಗುತ್ತೆ. ಜಿ.ಡಿ. ಪಾಟೀಲ್ ಇದ್ದವನು ಒಬ್ಬ ಸುಳ್ಳು ಸಾಕ್ಷಿಯನ್ನ ತಯಾರು ಮಾಡಿರುತ್ತಾನೆ. ಅವನು ಶಾರದಾಳ ಪತಿ ಇದ್ದವನು ಒಬ್ಬನನ್ನು ಕೊಂದಿದ್ದಾನೆ, ನಾನು ನೋಡಿದ್ದೇನೆ ಎಂದು ಸುಳ್ಳು ಸಾಕ್ಷಿಯನ್ನ ಹೇಳುತ್ತಾನೆ. ವಾದ ಪ್ರತಿವಾದಗಳನ್ನ ಕೇಳಿದ ಜಡ್ಜ್ ಇದ್ದವರು ಈ ಒಂದು ಕೇಸಿನ ತೀರ್ಪನ್ನ ನಾಳೆಗೆ ಮುಂದೂಡುತ್ತಾರೆ. ಶಾಮಣ್ಣ ವಕೀಲ್ ಇದ್ದವನು ಬಂದು ಜಿ.ಡಿ. ಪಾಟೀಲ್‌ಗೆ ಕೇಳುತ್ತಾನೆ, ಶಾರದಾಳ ಪತಿಗೆ ಶಿಕ್ಷೆ ಕೊಡಿಸಿ, ಆದರೆ ನೇನು ಶಿಕ್ಷೆ ಸಿಗುವಂತೆ ಮಾಡಬೇಡಿ ಎಂದು ಹೇಳುತ್ತಾನೆ. ಆದರೆ ಜಿ.ಡಿ. ಪಾಟೀಲ್ ಇದ್ದವನು ಇಲ್ಲಿವರೆಗೂ ನಾನು ಹಿಡಿದ ಕಾರ್ಯವನ್ನು ಸಾಧಿಸದೆ ಬಿಟ್ಟವನಲ್ಲ, ಹಾಗಾಗಿ ನಾನು ಅವನನ್ನು ನೇಣಿಗೆ ಹಾಕುತ್ತೇನೆ ಎಂದು ಹೇಳುತ್ತಾನೆ. ಈಗ ಬ್ರಹ್ಮಾವರ ಕುಟುಂಬವನ್ನು ತೋರಿಸುತ್ತಾರೆ. ಶಾರದಾಳ ಕುಟುಂಬ ಆಗಿರುತ್ತೆ. ಈಗ ಜೈಲಿನಲ್ಲಿ ಶಾರದಾಳ ಪತಿ ಇದ್ದವನು ಶಾರದಾಳಿಗೆ ಮತ್ತು ಆತನ ಮಕ್ಕಳಿಗೆ ಸ್ವಲ್ಪ ದುಃಖದ ಮಾತುಗಳನ್ನ ಹೇಳುತ್ತಾನೆ. ಮಗನಿಗೂ ಕೂಡ ಒಂದು ವಿಷಯವನ್ನ ಹೇಳುತ್ತಾನೆ. ನಿನ್ನ ತಂಗಿಯನ್ನ ಚೆನ್ನಾಗಿ ನೋಡಿಕೋ, ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರದ ಹಾಗೆ ನೀನು ಕಾಪಾಡಬೇಕು ಎಂದು ಹೇಳುತ್ತಾನೆ. ಅವಾಗ ಮಗನಾದ ರವಿಯು ಕೂಡ ಇದಕ್ಕೆ ಆಯಿತು ಎಂದು ಹೇಳುತ್ತಾನೆ. ಹಾಗೆ ಅಲ್ಲಿ ಶಾಮಣ್ಣ ವಕೀಲ್ ಕೂಡ ಇರುತ್ತಾನೆ. ಈಗ ಶಾಮಣ್ಣ ವಕೀಲ್ ಕೂಡ ಹೇಳುತ್ತಾನೆ, ಜಿ.ಡಿ. ಪಾಟೀಲ್ ಇದ್ದವನು ಮನಸ್ಸು ಮಾಡಿದರೆ ಈ ಕೇಸಿನಿಂದ ನೀನು ಪಾರಾಗಬಹುದು ಎಂದು. ಈ ಮಾತನ್ನ ಶಾರದಾ ಇದ್ದವಳು ಕೇಳಿಸಿಕೊಳ್ಳುತ್ತಾಳೆ. ಈಗ ಶಾರದಾ ಇದ್ದವಳು ತನ್ನ ಮಗನಾದ ರವಿಯ ಜೊತೆ ಸೇರಿ ಜಿ.ಡಿ. ಪಾಟೀಲ್ ಮನೆಗೆ ಹೋಗುತ್ತಾಳೆ. ಈಗ ಜಿ.ಡಿ. ಪಾಟೀಲ್ ಮುಂದೆ ಹೋಗಿ, ನನ್ನ ಪತಿಯನ್ನ ನೀವು ಕಾಪಾಡಬೇಕು, ಅವರಿಗೆ ಜೀವಾವಧಿ ಶಿಕ್ಷೆ ಕೊಡಿಸಿ, ಆದರೆ ನೇಣುಗಂಬಕ್ಕೆ ಮಾತ್ರ ಹಾಕಬೇಡಿ ಎಂದು ಕೇಳಿಕೊಳ್ಳುತ್ತಾಳೆ. ಈಗ ಪಾಟೀಲ್ ಇದ್ದವನು ಕೇಳುತ್ತಾನೆ, ನಿನ್ನ ಹತ್ತಿರ ಏನಾದರೂ ಸಾಕ್ಷಿ ಮತ್ತು ಪುರಾವೆಗಳಿದ್ದರೆ ತಂದುಕೊಡು ಎಂದು ಕೇಳುತ್ತಾನೆ. ಶಾರದಾನ ಹತ್ತಿರ ಯಾವುದೇ ಸಾಕ್ಷಿ ಪುರಾವೆ ಇರುವುದಿಲ್ಲ. ಈಗ ಒಂದು ಮಾತನ್ನು ಜಿ.ಡಿ. ಪಾಟೀಲ್ಗೆ ಕೇಳುತ್ತಾಳೆ, ಯಾರ ಹತ್ತಿರ ಸಾಕ್ಷಿ ಆಧಾರಗಳಿಲ್ಲವೋ ಅವರು ನಿರಪರಾಧಿ ಆಗೋಕೆ ಸಾಧ್ಯನೇ ಇಲ್ಲವಾ ಎಂದು ಕೇಳುತ್ತಾಳೆ. ಇದಕ್ಕೆ ಜಿ.ಡಿ. ಪಾಟೀಲ್ ಇದ್ದವನು ಇದೆ ಎನ್ನುತ್ತಾನೆ, ಆದರೆ ನಾನು ಮನಸ್ಸು ಮಾಡಬೇಕು, ನಾನು ಮನಸ್ಸು ಮಾಡಿದರೆ ಮಾತ್ರ ನಿರಪರಾಧಿ ಆಗೋಕೆ ಸಾಧ್ಯ ಎಂದು ಹೇಳುತ್ತಾನೆ. ಈಗ ಶಾರದಾ ಇದ್ದವಳು ತೀವ್ರವಾಗಿ ನನ್ನ ಪತಿಯನ್ನು ಉಳಿಸಿ ಎಂದು ಬೇಡಿಕೊಳ್ಳುತ್ತಾಳೆ. ಅವಾಗ ಜಿ.ಡಿ. ಪಾಟೀಲ್ ಇದ್ದವನು ಶಾರದಾಳ ಮೇಲೆ ಮನಸ್ಸು ಮಾಡಿ, ಇನ್ನು ಮೇಲೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಎಂದು ಶಾರದಾಳಿಗೆ ಹೇಳುತ್ತಾನೆ. ಹಾಗೆ ನನ್ನ ಜೊತೆ ನೀನು ಇರಬೇಕು ಎಂದು ಹೇಳುತ್ತಾನೆ. ಈ ಮಾತಿಗೆ ಕೋಪಗೊಂಡ ಶಾರದಾ ಇದ್ದವಳು ಜಿ.ಡಿ. ಪಾಟೀಲ್‌ನ ಹೊಡೆಯುತ್ತಾಳೆ. ಹಾಗೆ ಅವನಿಗೆ ಬೈದು ಅಲ್ಲಿಂದ ಹೋಗುತ್ತಾಳೆ. ಜಿ.ಡಿ. ಪಾಟೀಲ್ ಇದ್ದವನು ಈಗ ಇನ್ನಷ್ಟು ಕೋಪಗೊಳ್ಳುತ್ತಾನೆ. ಈಗ ಮುಂದಿನ ದೃಶ್ಯದಲ್ಲಿ ಕೋರ್ಟ್ ಆವರಣ ತೋರಿಸುತ್ತಾರೆ. ಇಲ್ಲಿ ಈ ಒಂದು ತೀರ್ಪನ್ನು ಈಗ ನ್ಯಾಯಾಧೀಶ ಇದ್ದವರು ಹೇಳುತ್ತಾರೆ. ಧರ್ಮರತ್ನಾಕರ ಎಂಬ ಬಿರುದು ಪಡೆದುಕೊಂಡಿದ್ದ ಧರ್ಮರಾಜ್ ಎಂಬುವನನ್ನ ಹಣದ ಆಮಿಷಕ್ಕಾಗಿ ಕೊಲೆ ಮಾಡಿದ್ದು ಸಾಕ್ಷಿ ಮತ್ತು ಆಧಾರಗಳಿಂದ ಈ ಒಂದು ಕೃತ್ಯವನ್ನು ಮಾಡಿದ್ದ ಎಂದು ಸಾಬೀತಾಗಿದೆ. ಹಾಗೆ ಈ ವ್ಯಕ್ತಿಗೆ ಮರಣ ದಂಡನೆಯನ್ನ ವಿಧಿಸಬೇಕು ಎಂದು ನ್ಯಾಯಾಧೀಶ ತೀರ್ಪು ಹೇಳುತ್ತಾರೆ. ಶಾರದಾಳಿಗೂ ಕೂಡ ಇದು ಆಶ್ಚರ್ಯವಾಗುತ್ತದೆ. ಇನ್ನು ಮುಂದಿನ ದೃಶ್ಯದಲ್ಲಿ ಈಗ ಸುಳ್ಳು ಸಾಕ್ಷಿ ಹೇಳಿದವನು ಒಬ್ಬರ ಹತ್ತಿರ ಇರುತ್ತಾನೆ. ಸುಳ್ಳು ಸಾಕ್ಷಿ ಹೇಳಿದ್ದಕ್ಕೆ 25,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಈಗ ಸುಳ್ಳು ಸಾಕ್ಷಿ ಹೇಳಿದವನು ಇನ್ನು ನನಗೆ 25,000 ರೂಪಾಯಿಗಳನ್ನು ಕೊಡಬೇಕು ಎಂದು ಕೇಳುತ್ತಾನೆ. ನಾನು ಕೊಡುವುದಿಲ್ಲ ಎಂದು ಆ ವ್ಯಕ್ತಿಯು ಹೇಳುತ್ತಾನೆ. ಆದರೆ ಸುಳ್ಳು ಸಾಕ್ಷಿ ಹೇಳಿದವನು, ನಾನು ಹೋಗಿ ಕೋರ್ಟ್‌ನಲ್ಲಿ ನಿಜ ಹೇಳಿದರೆ ನೀವು 1 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಈಗ ಆ ವ್ಯಕ್ತಿ ಹೋಗಿ ತರುತ್ತೇನೆಂದು ಒಳಗಡೆ ಹೋಗುತ್ತಾನೆ. ಅಷ್ಟರಲ್ಲಿ ಅಲ್ಲೇ ಮತ್ತೊಬ್ಬ ಇರುತ್ತಾನೆ. ಸುಳ್ಳು ಸಾಕ್ಷಿ ಹೇಳಿದವನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಈಗ ಒಳಗಿನಿಂದ ಬಂದ ವ್ಯಕ್ತಿಯು ತನ್ನ ಬಂದೂಕಿನಿಂದ ಇವನಿಗೆ ಗುಂಡು ಹಾರಿಸುತ್ತಾನೆ. ಈಗ ಸುಳ್ಳು ಸಾಕ್ಷಿ ಹೇಳಿದವನಿಗೆ ಗುಂಡು ಬೀಳುತ್ತೆ. ಸುಳ್ಳು ಸಾಕ್ಷಿ ಹೇಳಿದವನು ಕೂಡ ಸ್ವಲ್ಪ ಚತುರನಾಗಿರುತ್ತಾನೆ. ಅವನ ಹತ್ತಿರನೂ ಕೂಡ ಒಂದು ಬಂದೂಕು ಇರುತ್ತದೆ. ಆ ಬಂದೂಕನ್ನು ತೆಗೆದುಕೊಂಡು ಆ ವ್ಯಕ್ತಿಗೆ ಹೊಡೆಯುತ್ತಾನೆ. ಆ ವ್ಯಕ್ತಿಯು ಅಲ್ಲೇ ಈಗ ಸಾಯುತ್ತಾನೆ. ಹಾಗೆ ತನ್ನನ್ನು ಹಿಡಿದ ವ್ಯಕ್ತಿಗೂ ಕೂಡ ಗುಂಡನ್ನು ಹಾರಿಸುತ್ತಾನೆ. ಸುಳ್ಳು ಸಾಕ್ಷಿ ಹೇಳಿದವನಿಗೂ ಕೂಡ ಈಗ ಒಂದು ಗುಂಡು ಕೂತಿರುತ್ತೆ. ಆ ಮನೆಯಿಂದ ಓಡಲು ಶುರು ಮಾಡ್ತಾನೆ. ಹೋಗಿ ಈಗ ಶಾರದಾಳ ಮನೆಗೆ ಬರುತ್ತಾನೆ. ಶಾರದಾಳ ಮನೆಯಲ್ಲಿ ಅಕ್ಕಪಕ್ಕದ ಜನರು ಸಹಿತ ಅಲ್ಲಿ ಕುಳಿತುಕೊಂಡಿರುತ್ತಾರೆ. ನಿಮ್ಮ ಪತಿ ಈ ಕೊಲೆಯನ್ನು ಮಾಡಿಲ್ಲ, ಕೊಲೆ ಮಾಡಿದವರು ಬೇರೆ ಇದ್ದಾರೆ ಎಂದು ಹೇಳುತ್ತಾನೆ. ಈಗ ಶಾರದಾ ಇದ್ದವಳು ಹೇಳುತ್ತಾಳೆ, ನನ್ನ ಪತಿ ನಿರಪರಾಧಿ ಎಂದು ನಿಮಗೆ ಈಗ ಗೊತ್ತಾಯಿತು. ಈಗ ನೀವೆಲ್ಲರೂ ಬಂದು ಕೋರ್ಟ್‌ನಲ್ಲಿ ಸಾಕ್ಷಿ ಹೇಳುವಿರಾ ಎಂದು ಕೇಳಿಕೊಳ್ಳುತ್ತಾಳೆ. ಅದಕ್ಕೆ ಅಲ್ಲಿದ್ದವರು ಸಹಿತ ನಾವು ಇನ್ನು ಮೇಲೆ ನಿಮ್ಮ ಪತಿಯ ಪರವಾಗಿ ಸಾಕ್ಷಿ ಹೇಳುತ್ತೇವೆ ಎಂದು ಹೇಳುತ್ತಾರೆ.
ಹಾಗೆ ಒಂದು ವ್ಯಾನ್ ಅನ್ನ ತೆಗೆದುಕೊಳ್ಳುತ್ತಾರೆ. ಆ ವ್ಯಾನ್ ನಲ್ಲಿ ಎಲ್ಲರೂ ಕುಳಿತು ಕೋರ್ಟ್ ಹತ್ತಿರ ಹೋಗಲು ಶುರು ಮಾಡುತ್ತಾರೆ. ಜೋರಾಗಿ ವ್ಯಾನ್ ಹೋಗುತ್ತಿರುವಾಗ ಮಧ್ಯದಲ್ಲಿ ಒಬ್ಬ ಸೈಕಲ್ ಮೋಟರ್ ತೆಗೆದುಕೊಂಡು ಅಡ್ಡ ಬರುತ್ತಾನೆ. ಈಗ ಬ್ಯಾಲೆನ್ಸ್ ತಪ್ಪಿ ವ್ಯಾನ್ ಇದ್ದಿದ್ದು ಅಲ್ಲಿಯೇ ಬೀಳುತ್ತೆ. ಆ ವ್ಯಾನ್ ಅಲ್ಲೇ ಬಿದ್ದರೂ ಅದರೊಳಗಿಂದ ಎದ್ದು ಶಾರದಾ ಇದ್ದವಳು ಕೋರ್ಟ್ ಆವರಣದ ಕಡೆ ಓಡಲು ಶುರು ಮಾಡುತ್ತಾಳೆ. ಈ ಕಡೆ ಶಾರದಾಳ ಪತಿಯನ್ನ ನೇಣುಗಂಬಕ್ಕೆ ಹಾಕುತ್ತಾರೆ. ಕೋರ್ಟ್ ಹತ್ತಿರ ಓಡಿ ಬರುತ್ತಿದ್ದ ಶಾರದಾನು ಕೂಡ ದಿಗ್ಭ್ರಮೆಯಾಗಿ ಅಲ್ಲೇ ನಿಂತು ಬಿಡುತ್ತಾಳೆ. ಈಗ ಸಾಮಾನ್ಯ ಲಾಯರ್ ಇದ್ದವನು ಚಿಕ್ಕ ಹುಡುಗನಾದ ರವಿಯ ಮುಂದೆ ಹೇಳುತ್ತಿರುತ್ತಾನೆ, ನಿಮ್ಮ ತಾಯಿಯನ್ನು ಎಲ್ಲಾ ಕಡೆ ಹುಡುಕಾಡಿದೆ, ಎಲ್ಲೂ ಕೂಡ ಸಿಗಲಿಲ್ಲ. ಬಹುಶಃ ನಿಮ್ಮ ತಾಯಿನೂ ಸಹಿತ ತಂದೆ ತೀರಿಕೊಂಡಿದ್ದರಿಂದ ತಾಯಿನೂ ಸಹಿತ ನಿಮ್ಮ ತಂದೆ ಜೊತೆ ಸತ್ತಿರಬೇಕು ಎಂದು ಹೇಳುತ್ತಾನೆ. ಹಾಗೆ ಈಗ ರವಿಗೂ ಕೂಡ ಕೆಲವು ಮಾತುಗಳನ್ನು ಹೇಳುತ್ತಾನೆ. ನಿಮ್ಮ ತಂದೆ ತಾಯಿ ಹಾಗೆ ನೀನು ಕೂಡ ದೊಡ್ಡವನಾದ ಮೇಲೆ ನ್ಯಾಯವನ್ನ ಕಾಪಾಡುವನಾಗಬೇಕು. ಸುಳ್ಳು ಹೇಳುವವರಿಗೆ ಕಾನೂನಿನ ಮೂಲಕ ಶಿಕ್ಷೆಯನ್ನು ಕೊಡಿಸುವನು ನೀನಾಗಬೇಕು ಎಂದು ಹೇಳುತ್ತಾನೆ. ಇಷ್ಟು ಹೇಳುವಾಗ ಒಂದು ಹಾಡು ಬರುತ್ತೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ, ಗೆಲುವೇ ಎಲ್ಲ ನಿನ್ನ ಪ್ರೀತಿ ಕಾಯುವಾಗ. ಈ ಹಾಡು ಈಗ ಅಲ್ಲಿ ಶುರುವಾಗುತ್ತೆ. ಈ ಹಾಡಿನಲ್ಲಿ ಮೊದಲು ಬ್ರಹ್ಮಾವರ ಕುಟುಂಬ ಹೇಗಿತ್ತು ಎನ್ನುವುದನ್ನು ತೋರಿಸುತ್ತಾರೆ. ರವಿ ಇದ್ದವನು ಚಿಕ್ಕ ಹುಡುಗನ ಆಗಿರುತ್ತಾನೆ. ಅಲ್ಲಿಯೇ ಒಂದು ಪಿಯಾನೋ ಇರುತ್ತೆ. ಆ ಪಿಯಾನೋ ಮೇಲೆ ಕುಳಿತು ಒಂದು ಮ್ಯೂಸಿಕ್ ಅನ್ನ ಈಗ ರವಿ ಇದ್ದವನು ಬಾರಿಸುತ್ತಾನೆ. ತಂದೆ ಮತ್ತು ತಾಯಿಗೆ ಆಶ್ಚರ್ಯವಾಗಿರುತ್ತದೆ. ಅಲ್ಲಿಂದ ಸೀನ್ ಕಟ್ ಆಗಿ ಮತ್ತು ಪ್ರೆಸೆಂಟ್ ಇರುವ ಕತೆಗೆ ಬರುತ್ತೆ. ಹಾಗೆ ಪಿಯಾನೋ ಬಾರಿಸುತ್ತಾ ಬಾರಿಸುತ್ತಾ ಇರುವಾಗಲೇ ಈಗ ರವಿ ಇದ್ದವನು ದೊಡ್ಡವನಾಗುತ್ತಾನೆ. ಮುಂದಿನ ದೃಶ್ಯದಲ್ಲಿ ಈಗ ರವಿ ಇದ್ದವನು ದೊಡ್ಡವನಾಗಿರುತ್ತಾನೆ. ಹಾಗೆ ಈ ಚಿತ್ರದ ನಾಯಕನು ಕೂಡ ಈಗ ರವಿ ಇರುತ್ತಾನೆ. ಒಂದು ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಮನೆಗೆ ಬರುತ್ತಾನೆ. ಈಗ ಮನೆಯಲ್ಲಿ ರವಿಯ ತಂಗಿ ಉಷಾ ಇದ್ದವಳು ಇರುತ್ತಾಳೆ. ರವಿ ಇದ್ದವನು ಮನೆಗೆ ಬಂದ ನಂತರ ಉಷಾ ಇದ್ದವಳು ಒಂದು ಗಿಫ್ಟ್ ಅನ್ನ ರವಿಯ ಹತ್ತಿರ ಕೊಡುತ್ತಾಳೆ. ಆ ರವಿ ಇದ್ದವನು ಆ ಗಿಫ್ಟ್ ಅನ್ನು ಓಪನ್ ಮಾಡಿ ನೋಡುತ್ತಾನೆ. ಅದರೊಳಗೆ ಒಂದು ಚಿಕ್ಕ ಪಿಯಾನೋ ಇರುತ್ತೆ. ಆ ಪಿಯಾನೋವನ್ನ ಈಗ ಮತ್ತೆ ಬಾರಿಸಲು ಶುರು ಮಾಡುತ್ತಾನೆ. ಬಾರಿಸಿದರೂ ಸಹಿತ ತನ್ನ ತಂದೆ ತಾಯಿ ಜೊತೆ ಇರುವಾಗ ಬಾರಿಸಿದ ಹಾಡನ್ನು ಈಗ ರವಿ ಇದ್ದವನು ಬಾರಿಸುತ್ತಿರುತ್ತಾನೆ. ಈಗ ತಂಗಿ ಇದ್ದವಳು ಹೇಳುತ್ತಾಳೆ, ಇಂಥ ಖುಷಿಯ ವಿಚಾರದಲ್ಲಿ ಕೂಡ ದುಃಖದ ವಾತಾವರಣ ಏಕೆ ಎಂದು ಕೇಳುತ್ತಾಳೆ. ರವಿಗೆ ನೀವತ್ತು ನಿನ್ನ ಹುಟ್ಟಿದ ಹಬ್ಬ ಎಂದು ನೆನಪಿಸಿಕೊಡುತ್ತಾಳೆ. ಕೇಕ್ ಕೂಡ ಈಗ ಇಬ್ಬರು ಸೇರಿ ಕಟ್ ಮಾಡುತ್ತಾರೆ. ಮುಂದಿನ ದೃಶ್ಯದಲ್ಲಿ ಮುಂಜಾನೆ ಆಗುತ್ತೆ. ರವಿಯ ಮನೆಗೆ ಒಬ್ಬ ಚಿಕ್ಕ ಹುಡುಗ ಬಂದಿರುತ್ತಾನೆ. ಅವನಿಗೆ ಎಲ್ಲರೂ ಚಡ್ಡಿ ಚಡ್ಡಿ ಎಂದು ಕರೆಯುತ್ತಿರುತ್ತಾರೆ. ಈಗ ಅವನು ಒಂದು ವಿಷಯವನ್ನ ಹೇಳುತ್ತಾನೆ. ರೌಡಿ ಭದ್ರ ಎಂಬುವನು ಬಂದು ನಮ್ಮ ಗುಡಿಸಲನ್ನು ಕೆಡವಲು ನೋಡಿದ್ದ. ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಹಾಗೆ ಪೊಲೀಸರು ಬಂದು ರೌಡಿ ಭದ್ರನನ್ನ ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಆದರೆ ಕೋರ್ಟಲ್ಲಿ ಹೋಗಿ ಯಾರಾದರೂ ಸಾಕ್ಷಿ ಹೇಳಿದರೆ ನಿಮ್ಮನ್ನು ಜೀವ ಸಹಿತ ಬಿಡುವುದಿಲ್ಲ ಎಂದು ರೌಡಿ ಭದ್ರನ ಶಿಷ್ಯಂದಿರು ಹೇಳುತ್ತಿದ್ದಾರೆ ಎಂದು ರವಿಯ ಮುಂದೆ ಆ ಹುಡುಗ ಇದ್ದವನು ಹೇಳುತ್ತಾನೆ. ನೀನು ಸಾಕ್ಷಿ ಹೇಳಲು ಜನರನ್ನು ತಯಾರು ಮಾಡು, ನಾನು ಮುಂದೆ ನಿಂತು ಆ ರೌಡಿ ಭದ್ರನಿಗೆ ಶಿಕ್ಷೆ ಕೊಡಿಸುತ್ತೇನೆ ಎಂದು ಹೇಳುತ್ತಾನೆ. ಹಾಗೆ ಈಗ ಆ ಸಾಕ್ಷಿ ಹೇಳಲು ಜನರು ಹಾಗೂ ರವಿ ಮತ್ತು ಹುಡುಗ ಇದ್ದವರು ಕೋರ್ಟ್ಗೆ ಹೊರಟಿರುತ್ತಾರೆ. ಮಧ್ಯದಲ್ಲಿ ಆ ರೌಡಿ ಭದ್ರನ ಜನರು ಬರುತ್ತಾರೆ. ಬಂದು ನಿಮ್ಮನ್ನು ಸಾಕ್ಷಿ ಹೇಳಲು ನಾವು ಬಿಡುವುದಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ಈಗ ರವಿ ಇದ್ದವನು ಅವರ ಜೊತೆ ಫೈಟ್ ಆಡಿ ಅವರನ್ನು ಹೊಡೆದು ರೌಡಿ ಭದ್ರನ ಕಡೆಯ ಜನರಿಗೂ ಹಾಗೂ ರೌಡಿ ಭದ್ರನಿಗೂ 5 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನ ಕೊಡಿಸುತ್ತಾನೆ ರವಿ. ಕಥೆಯಲ್ಲಿ ಮುಂದೆ ಈ ಚಿತ್ರದ ನಾಯಕಿ ಸುನಿತಾಳನ್ನು ತೋರಿಸುತ್ತಾರೆ. ಸುನಿತಾ ಇದ್ದವಳು ಜಿ.ಡಿ. ಪಾಟೀಲ್ನ ಮನೆಗೆ ಬಂದಿರುತ್ತಾಳೆ. ಒಂದು ಕೇಸನ್ನ ತೆಗೆದುಕೊಳ್ಳುವಂತೆ ಜಿ.ಡಿ. ಪಾಟೀಲ್ಗೆ ಕೇಳಿಕೊಳ್ಳುತ್ತಾಳೆ. ಸುನಿತಾ ಇದ್ದವಳು ಎಷ್ಟು ಹೇಳಿದರೂ ಸಹಿತ ಜಿ.ಡಿ. ಪಾಟೀಲ್ ಇದ್ದವನು ಆ ಕೇಸನ್ನು ತೆಗೆದುಕೊಳ್ಳಲು ತಯಾರು ಇರುವುದಿಲ್ಲ. ನಾನು ಈ ಕೇಸನ್ನ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾನೆ. ಆವಾಗ ಸುನಿತಾ ಇದ್ದವಳು ಆಯಿತು ಎಂದು ಹೊರಗಡೆ ಹೋಗಿಬಿಡುತ್ತಾಳೆ. ಲಿಫ್ಟ್ ನಲ್ಲಿ ಹೊರಗೆ ಬರುತ್ತಿರುವಾಗ ಅಲ್ಲಿ ಲಕ್ಷ್ಮೀಪತಿ ಎಂಬುವನು ಇರುತ್ತಾನೆ. ಈ ಒಂದು ಕೇಸ್ನಲ್ಲಿ ಲಕ್ಷ್ಮೀಪತಿಯ ಕಡೆಯವನಾಗಿ ಈ ಒಂದು ಕೇಸನ್ನ ಜಿ.ಡಿ. ಪಾಟೀಲ್ ಇದ್ದವನು ತೆಗೆದುಕೊಂಡಿರುತ್ತಾನೆ. ಅಲ್ಲಿಯೇ ಇದ್ದವನು ನಾಳೆ ನೀವು ಡೆಲ್ಲಿಗೆ ಹೋಗುವಿದ್ದೀರಿ ಎಂದು ಹೇಳುತ್ತಾನೆ. ಅದಕ್ಕೆ ಲಕ್ಷ್ಮೀಪತಿ ಕೇಳುತ್ತಾನೆ, ನೀನು ಡೆಲ್ಲಿಗೆ ಹೋದರೆ ಈ ಕೇಸಿನ ಕಥೆ ಏನು ಎಂದು ಲಕ್ಷ್ಮೀಪತಿ ಇದ್ದವನು ಹೇಳುತ್ತಾನೆ. ಅಲ್ಲಿಯೇ ಇದ್ದ ಒಬ್ಬ ಲಾಯರ್ ಈ ಕೇಸನ್ನ ತೆಗೆದುಕೊಳ್ಳುತ್ತಾನೆ ಎಂದು ಹೇಳುತ್ತಾನೆ. ಆ ಲಾಯರ್ಗೂ ಕೂಡ ಜಿ.ಡಿ. ಪಾಟೀಲ್ ಇದ್ದವನು ಕೆಲವು ವಿಷಯಗಳನ್ನು ಹೇಳುತ್ತಾನೆ. ಇಲ್ಲಿವರೆಗೂ ನಾನು ಸೋತ ಕೇಸುಗಳು ಒಂದೂ ಇಲ್ಲ. ಹಾಗೆ ಈ ಕೇಸು ಕೂಡ ನಾನು ಸೋಲಬಾರದು. ನಿನ್ನನ್ನು ಈ ಕೇಸ್ನಲ್ಲಿ ಆಯ್ಕೆ ಮಾಡಿದ್ದೇನೆ ಎಂದು ಹೇಳುತ್ತಾನೆ. ಅದಕ್ಕೆ ಆ ವಕೀಲನು ಕೂಡ ನಾನು ಈ ಕೇಸನ್ನ ಗೆದ್ದೇ ಗೆಲ್ತೀನಿ ಎಂಬ ಭರವಸೆ ಮೇಲೆ ತೆಗೆದುಕೊಳ್ಳುತ್ತಿದ್ದೀನಿ ಎಂದು ಹೇಳುತ್ತಾನೆ. ಮತ್ತೆ ಸುನಿತಾ ಇದ್ದಳು ರವಿ ಹತ್ತಿರ ಬರುತ್ತಾಳೆ. ನಮ್ಮ ಅಣ್ಣ ನಿರಪರಾಧಿ, ಹೇಗಾದರೂ ಮಾಡಿ ಅವನನ್ನ ಶಿಕ್ಷೆಯಿಂದ ಪಾರು ಮಾಡಿ ಎಂದು ಹೇಳುತ್ತಾಳೆ. ಅವಾಗ ರವಿನೂ ಕೂಡ ಮೊದಲು ಈ ಕೇಸನ್ನ ತೆಗೆದುಕೊಳ್ಳಲು ಹೋಗುವುದಿಲ್ಲ. ಸಂಜಯ್ ಅಂದರೆ ಸುನಿತಾಳ ಅಣ್ಣ ಇದ್ದವನು ಡಾಕ್ಟರ್ ಇರುತ್ತಾನೆ. ಇವನು ಪೇಷಂಟ್ಗೆ ವಿಷ ಕುಡಿಸಿದ್ದಾನೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕಾಗಿ ನಾನು ಈ ಕೇಸನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಸುನಿತಾ ಇದ್ದವಳಿಗೆ ಹೇಳುತ್ತಾನೆ. ಆವಾಗ ಸುನಿತಾ ಇದ್ದವಳು ಹೇಗಾದರೂ ಮಾಡಿ ನಮ್ಮ ಅಣ್ಣನನ್ನು ಕಾಪಾಡಿ ಎಂದು ಹೇಳುತ್ತಾಳೆ. ಅವಾಗ ರವಿ ಇದ್ದವನು ಏನಾದರೂ ಸಾಕ್ಷಿ ಇದ್ದರೆ ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ. ಈಗ ಸುನಿತಾಳು ಚಿಕ್ಕವರಿದ್ದಾಗ ರವಿಯ ತಾಯಿ ಹೇಳಿದ ಮಾತನ್ನ ಹೇಳುತ್ತಾಳೆ. ಯಾರ ಹತ್ತಿರ ಸಾಕ್ಷಿ ಆಧಾರಗಳಿಲ್ಲವೋ ಅವರು ನಿರಪರಾಧಿ ಆಗೋಕೆ ಸಾಧ್ಯನೇ ಇಲ್ಲವೇ ಎಂದು ಹೇಳುತ್ತಾಳೆ. ಈಗ ರವಿಗೆ ಚಿಕ್ಕವರಿರುವಾಗ ತಾಯಿ ಹೇಳಿದ ಮಾತು ನೆನಪು ಬರುತ್ತೆ. ಈಗ ರವಿ ಇದ್ದವನು ನಿಮ್ಮ ಅಣ್ಣನ ಕೇಸನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಡಾಕ್ಟರ್ ಸಂಜಯ್ ಇದ್ದವನು ಜೈಲಿನಲ್ಲಿ ಇರುತ್ತಾನೆ. ರವಿ ಇದ್ದವನು ಅಲ್ಲಿ ಹೋಗಿ ನಡೆದ ವಿಚಾರವನ್ನ ಹೇಳುವಂತೆ ಕೇಳುತ್ತಾನೆ. ಅದಕ್ಕೆ ಡಾಕ್ಟರ್ ಸಂಜಯ್ ಇದ್ದವನು ಹೇಳುತ್ತಾನೆ, ಅವತ್ತು ರಾತ್ರಿ ಮನೆಯಲ್ಲಿ ಏನೋ ಹುಡುಕುತ್ತಿದ್ದೆ. ಅಷ್ಟರಲ್ಲಿ ಆಸ್ಪತ್ರೆಯಿಂದ ಫೋನ್ ಬಂತು. ದಾಮೋದರ್ ಎಂಬುವ ಪೇಷಂಟ್ ತುಂಬಾ ಸೀರಿಯಸ್ ಆಗಿದೆ. ನೀವು ಬೇಗನೆ
ಆಸ್ಪತ್ರೆಗೆ ಬನ್ನಿ ಎಂದು ಸಿಸ್ಟರ್ ಒಬ್ಬರು ಕಾಲ್ ಮಾಡಿದರು ಎಂದು ಹೇಳುತ್ತಾನೆ. ಆಗ ಫೋನಿನಲ್ಲಿಯೇ ಆ ಒಂದು ಔಷಧವನ್ನು ಕೊಡುವಂತೆ ನಾನು ಹೇಳಿದ್ದೆ. ಆದರೂ ಸಹಿತ ಅದು ಸ್ಟಾಕ್ ಇರದ ಕಾರಣ ನನ್ನ ಹತ್ತಿರ ಇತ್ತು. ನಾನು ಆಸ್ಪತ್ರೆಗೆ ಹೋಗಿ ಆ ಔಷಧವನ್ನ ಕುಡಿಸಿದೆ. ನಾನು ಔಷಧ ಕುಡಿಸಿದ ನಂತರ ದಾಮೋದರ್ ಎನ್ನುವನು ಅಲ್ಲೇ ಆಸ್ಪತ್ರೆಯಲ್ಲಿಯೇ ತೀರಿಕೊಂಡ ಎಂದು ಹೇಳುತ್ತಾನೆ. ಇಲ್ಲಿಂದ ಸೀನ್ ಕಟ್ ಆಗುತ್ತೆ. ಈ ಕಡೆ ಪಾಟೀಲ್ ಲಾಯರ್‌ನ ತೋರಿಸುತ್ತಾರೆ. ಈಗ ಆ ಲಾಯರ್ ಇದ್ದವನು ಲಕ್ಷ್ಮೀಪತಿಗೆ ಕೇಳುತ್ತಾನೆ. ಯಾವ ರೀತಿಯಾಗಿ ಡಾಕ್ಟರ್ ಸಂಜಯ್ ಇದ್ದವನು ದಾಮೋದರ್‌ಗೆ ವಿಷ ಕುಡಿಸಿದ್ದ ಎಂದು ಕೇಳುತ್ತಾನೆ. ಡಾಕ್ಟರ್ ಸಂಜಯ್‌ನನ್ನ ಶಿಕ್ಷಿಸೋದು ಏನಿತ್ತು ಎಂದು ಕೇಳುತ್ತಾನೆ. ದಾಮೋದರ್ ಎಂಬುವನು ಸಿಬಿಐಗೆ ಬೇಕಾಗಿದ್ದ. ಹಾಗೆ ನಮ್ಮ ವಿಷಯವನ್ನ ಸಿಬಿಐನವರು ಅವನ ಬಾಯಿಯಿಂದ ತೆಗೆಸಬೇಕು ಎಂದು ಯೋಚನೆ ಮಾಡುತ್ತಿದ್ದರು. ಅದಕ್ಕೆ ನಾವು ಈ ಪ್ಲಾನನ್ನ ಮಾಡಿ ಡಾಕ್ಟರ್ ಸಂಜಯ್ ಆ ರಾತ್ರಿ ಆಸ್ಪತ್ರೆಗೆ ಬರುವಾಗ ಮುಂದುಗಡೆ ಒಂದು ಆಂಬ್ಯುಲೆನ್ಸ್ ಬಿಟ್ಟು ಡಾಕ್ಟರ್ ಬ್ಯಾಗಲ್ಲಿ ಇದ್ದ ಔಷಧವನ್ನು ಬದಲಿ ಮಾಡಿ ವಿಷದ ಬಾಟಲ್ ಅಲ್ಲಿ ಇಟ್ಟಿದ್ದೆ ಎಂದು ಲಕ್ಷ್ಮೀಪತಿ ಮಗ ಇದ್ದವನು ಹೇಳುತ್ತಾನೆ. ಹಾಗೆ ಈಗ ಲಾಯರ್ ಇದ್ದವನು ಹೇಳುತ್ತಾನೆ. ಇನ್ನು ಮುಂದೆ ಡಾಕ್ಟರ್ ಸಂಜಯ್‌ನನ್ನ ಯಾರೂ ಸಹಿತ ಉಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಅದರಲ್ಲಿ ಇರುವುದು ವಿಷ ಇದೆ ಎಂದು ಹೇಳುತ್ತಾನೆ. ಈಗ ರವಿ ಇದ್ದವನು ಒಬ್ಬ ಡಾಕ್ಟರ್ ಹತ್ತಿರ ಬಂದು ಕೇಳುತ್ತಾನೆ. ಒಬ್ಬ ವ್ಯಕ್ತಿ ವಿಷ ಕುಡಿದ ಮೇಲೆ ಅವನು ಬದುಕುಳಿಯುವುದು ಸಾಧ್ಯ ಇದೆಯಾ ಎಂದು. ಈಗ ಡಾಕ್ಟರ್ ಇದ್ದವನು ಸಹಿತ ಹೇಳುತ್ತಾನೆ. ವಿಷ ರಕ್ತದೊಳಗೆ ಸೇರುವ ಮುಂಚೆನೆ ತೆಗೆದರೆ ಅವನು ಬದುಕುಳಿಯಬಹುದು. ಹಾಗೆ ಈ ಒಂದು ವಿಷ ರಕ್ತದಲ್ಲಿ ಸೇರಲು ಕೆಲವೊಮ್ಮೆ 2 ನಿಮಿಷ ಆಗಬಹುದು, ಹಾಗೆ ಕೆಲವೊಮ್ಮೆ 2 ಗಂಟೆಗಳು ಆಗಬಹುದು ಎಂದು ಹೇಳುತ್ತಾನೆ. ಈಗ ಕೋರ್ಟ್‌ನಲ್ಲಿ ವಾದ ಶುರುವಾಗುತ್ತೆ. ಪಾಟೀಲ್ ಕಡೆ ಇರುವ ಲಾಯರ್ ವಾದ ಮಾಡುತ್ತಿರುತ್ತಾನೆ. ದಾಮೋದರ್ ಎಂಬುವ ಪೇಷಂಟ್‌ಗೆ ಈ ಡಾಕ್ಟರು ತಮ್ಮ ಕೈಯಿಂದ ವಿಷವನ್ನ ಕುಡಿಸಿದ್ದಾರೆ. ಹಾಗೆ ಮೆಡಿಕಲ್ ರಿಪೋರ್ಟ್ ಕೂಡ ಇದೇ ಹೇಳುತ್ತಾ ಇದೆ ಎಂದು ನ್ಯಾಯಾಧೀಶರ ಮುಂದೆ ಹೇಳುತ್ತಾನೆ. ಇದಕ್ಕೆ ಪ್ರತಿವಾದವಾಗಿ ರವಿ ಇದ್ದವನು ಡಾಕ್ಟರ್ ಸಂಜಯ್ ಇದ್ದವರು ಆ ದಾಮೋದರ್‌ಗೆ ಕುಡಿಸಿದ್ದು ಔಷಧ ಇದೆ. ದಾಮೋದರ್ ಸತ್ತಿದ್ದು ಮೊದಲು ಯಾರೋ ಅವನಿಗೆ ವಿಷ ಕುಡಿಸಿದ್ದರು. ಅದಕ್ಕಾಗಿ ಅವನು ಸತ್ತಿದ್ದಾನೆ ಎಂದು ಹೇಳುತ್ತಾನೆ. ಈಗ ಪಾಟೀಲ್ ಕಡೆ ಇರೋ ವಕೀಲ ಇದ್ದವನು ಕೇಳುತ್ತಾನೆ. ಈ ಬಾಟಲ್‌ನಲ್ಲಿ ವಿಷ ಇಲ್ಲ ಎಂದು ಹೇಗೆ ಪ್ರೂವ್ ಮಾಡುತ್ತೀರಿ ಎಂದು. ಹಾಗೆ ಸಾಕ್ಷಿ ಏನಾದರೂ ಇದ್ದರೆ ಹೇಳಿ ಎನ್ನುತ್ತಾನೆ. ಆವಾಗ ರವಿ ಇದ್ದವನು ಆ ಬಾಟಲ್ ಅನ್ನು ತೆಗೆದುಕೊಳ್ಳುತ್ತಾನೆ. ಸಾಕ್ಷಿ ಮತ್ತು ಆಧಾರಗಳು ಎರಡೂ ಇವೆ ಎಂದು ಹೇಳುತ್ತಾನೆ. ಸಾಕ್ಷಿ ಮತ್ತು ಆಧಾರಗಳು ಬೇರೆ ಯಾರೂ ಅಲ್ಲ, ಎರಡೂ ಕೂಡ ನಾನೇ ಎಂದು ಆ ಬಾಟಲ್‌ನ ಮುಚ್ಚಳವನ್ನು ತೆಗೆದು ಆ ವಿಷವನ್ನು ಕುಡಿದು ಬಿಡುತ್ತಾನೆ. ಕೋರ್ಟ್‌ನಲ್ಲಿ ಇದ್ದವರು ಎಲ್ಲರೂ ಒಂದು ಕ್ಷಣ ಶಾಕ್ ಆಗುತ್ತಾರೆ. ಹಾಗೆ ಎಲ್ಲ ವಿಷವನ್ನ ಕುಡಿದು ಆ ಬಾಟಲ್ ಅನ್ನ ಈಗ ಜಿಡಿ ಪಾಟೀಲ್ ವಕೀಲನ ಕೈಯಲ್ಲಿ ಕೊಡುತ್ತಾನೆ. ರವಿ ಇದ್ದವನು ಹೋಗಿ ತನ್ನ ಚೇರ್ ಮೇಲೆ ಕುಳಿತುಕೊಳ್ಳುತ್ತಾನೆ. ಹಾಗೆ ಇಲ್ಲಿ ಮತ್ತೊಂದು ವಿಷಯವನ್ನ ರವಿ ಇದ್ದವನು ಹೇಳುತ್ತಾನೆ. ಈ ವಿಷವನ್ನು ಕುಡಿದು ನಾನು ಇನ್ನೂ ಕೂಡ ಜೀವಂತವಾಗಿದ್ದೇನೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಎಂದು ಕೇಳುತ್ತಾನೆ. ಆವಾಗ ನ್ಯಾಯಾಧೀಶ ಇದ್ದವರು ಈ ಬಾಟಲಲ್ಲಿ ವಿಷ ಇಲ್ಲ, ಹಾಗೆ ಮೆಡಿಕಲ್ ರಿಪೋರ್ಟ್ ಕೂಡ ಸುಳ್ಳು ಇರಬಹುದು ಎಂದು ಶಂಕಿಸಿ ಡಾಕ್ಟರ್ ಸಂಜಯ್‌ನನ್ನ ನಿರಪರಾಧಿ ಎಂದು ಘೋಷಣೆ ಮಾಡುತ್ತದೆ. ಈಗ ಸುನಿತಾ ಇದ್ದವಳು ಓಡಿ ಹೋಗಿ ಕಾರನ್ನ ತೆಗೆದುಕೊಂಡು ಬರುತ್ತಾಳೆ. ಈಗ ರವಿ ಇದ್ದವನು ಕೇಸ್ ಮುಗಿದ ತಕ್ಷಣ ಓಡಿ ಹೋಗಿ ಕಾರ್‌ನಲ್ಲಿ ಕೂಡುತ್ತಾನೆ. ಅಲ್ಲಿಂದ ನೇರವಾಗಿ ಡಾಕ್ಟರ್ ಸಂಜಯ್ ನರ್ಸಿಂಗ್ ಹೋಮ್‌ಗೆ ಕಾರ್ ಹೋಗುತ್ತೆ. ಹಾಗೆ ಅವನ ಮೈಯಲ್ಲಿ ಸೇರಿಕೊಂಡಿದ್ದ ವಿಷವನ್ನು ಸಹಿತ ಈಗ ಡಾಕ್ಟರ್ ಇದ್ದವರು ತೆಗೆಯುತ್ತಾರೆ. ವಿಷವನ್ನ ತೆಗೆದ ಡಾಕ್ಟರ್ ಹೊರಗಡೆ ಬಂದು ಹೇಳುತ್ತಾರೆ. ರವಿಯ ಜೀವಕ್ಕೆ ಏನೂ ಅಪಾಯವಿಲ್ಲ ಎಂದು ಹೇಳುತ್ತಾರೆ. ಹಾಗೆ ಈಗ ಸುನಿತಾಳಿಗೆ ರವಿಯ ಮೇಲೆ ಪ್ರೀತಿ ಶುರುವಾಗುತ್ತೆ.